ಚೆನ್ನಾಗಿರೋದು. ಕೃಷ್ಣುಡು ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಲ್ಲ ಅಂತ ಮಾತು ಕೊಡು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಪುಟ್ಟ ರಾಧೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮನೆಯ ಈಗ ದೊಡ್ಡ ರಾಧೆ ಅಂತ ಹೇಳ್ಬೋದು. ದೀಕ್ಷಾ ನೋಡ, ನಾನು ಸ್ಲಿಮ್ಮಾಗಿ ಕಾಣಿಸ್ತಾ ಇದ್ದೀನಲ್ಲ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ತುಂಬ ವೆಯ್ಟ್ ಲಾಸ್ ಆಗಿದ್ದೀನಲ್ಲ? ನಾರ್ಮಲ್ ಇದೆಲ್ಲ ನಾರ್ಮಲಾಗಿ ಬಂದಿದೆ. ಎಸ್, ಈಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನ್ಯೂಟ್ರಿಡರ್ಮ ಹೈಡ್ರೋ ಕ್ಲೆನ್ಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈವನ್ ಇದನ್ನ ಎಲ್ಲಾ ಏಜ್ ಅವರು ಕೂಡ ಯೂಸ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದರಲ್ಲಿ ಓಟ್ ಮಿಲ್ ಕೂಡ ಇದೆ. ಇದು ಹೈಡ್ರೋ ಕ್ಲೆನ್ಸರ್ ಎಲ್ಲಾ ಏಜ್ ಅವರು ಕೂಡ ಯೂಸ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ. ಪ್ರಾಡಕ್ಟ್ ಡೀಟೇಲ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಬಹುದು. ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಇದೆ ಅನ್ನೋರಿಗೆ ಇದು ಡೈಲಿ ಬೇಸಿಸ್ಗೆ ಸೂಟ್ ಆಗುತ್ತೆ. ಹಾಗೆ ಇದನ್ನ ನೀಟಾಗಿ ಕೈಗೆ ಹಚ್ಕೊಂಡು ನೀಟಾಗಿ ಮುಖಕ್ಕೆ ಎಲ್ಲ ಕಡೆ ಮಸಾಜ್ ಮಾಡಿ ಆನಂತರ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಸೂತ್ ಮಾಡುತ್ತೆ, ಹಾಗೂ ಮಾಯಿಶ್ಚರನ್ನು ಹಾಗೆ ಇರುತ್ತೆ, ಡ್ರೈ ಮಾಡೋದಿಲ್ಲ. ಈಗ ನೆಕ್ಸ್ಟು ನಾನು ನ್ಯೂಟ್ರಿಡರ್ಮ ಮಾಯಿಶ್ಚರೈಸರನ್ನು ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ ಸ್ನೇಹಿತರೆ. ನಾನು ಹೇಳ್ದಂಗೆ ಸೆನ್ಸಿಟಿವ್ ಸ್ಕಿನ್ ಇರೋರ್ಗಂತೂ ತುಂಬ ಒಳ್ಳೆಯದು. ಇದು ಎಲ್ಲ ಏಜ್ ಅವರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಅದಲ್ಲದೆ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಸನ್ಬರ್ನ್ ಆಗಿದೆ ಅಂದರೆ ಕ್ಲ್ಯಾಮ್ ಮಾಡುತ್ತೆ. ಈಗ ನೆಕ್ಸ್ಟ್ ಬಂದು ಡರ್ಮಾವ್ಯೂ ಅವ್ರದ್ದು ನಾನಿಲ್ಲಿ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ತುಂಬ ಡ್ರೈ ಇದೆ, ನೀವು ವ್ಯಾಕ್ಸ್ ಮಾಡಬೇಕು, ಶೇವ್ ಮಾಡಬೇಕು, ಥ್ರೆಡಿಂಗ್ ಮಾಡ್ತೀನಿ ಅಂದರೂ ಕೂಡ ಯೂಸ್ ಮಾಡ್ಬೋದು. ಡೈಲಿ ಬೇಸಿಸ್ಗೆ ಇದು ಸೂಟೆಬಲ್ಲು. ಚಿಕ್ಕ ಮಕ್ಕಳಿಂದ ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ನು, ಅಲರ್ಜಿ ಸ್ಕಿನ್ನು, ಸೆನ್ಸಿಟಿವ್, ಆಯಿಲ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೂಪರ್ ಆಗಿದೆ. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೋಬೋದು. ನಂತರ ರಿನೆ ಅವ್ರದ್ದು ಸ್ಕಿನ್ ಗ್ಲಾಸಿ ಒಂದು ಆಯಿಲ್ ಟೈಪು ಇದು ಬರುತ್ತೆ, ಸಿರಮ್ಮು. ಸೊ ಈ ಸಿರಮನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಟಿಕ್ಕಿಯಾಗಿ ಏನಿರೋದಿಲ್ಲ ಸ್ನೇಹಿತರೆ, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಿರಮನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ. ಸೊ ಇದು ಮೇನು ಗ್ಲಾಸಿ ಆಯಿಲ್ ಅಂತಲೇ. ಸೊ ನೋಡ್ತಾ ಇರ್ಬೋದು, ದೀಕ್ಷಿತನ ಮುಖಕ್ಕೆ ಅಪ್ಲೈ ಮಾಡಿದ ತಕ್ಷಣ ಇಷ್ಟು ಶೈನಿಂಗ್ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟು ಕಲರ್ ಬಾರ್ ಅವ್ರದ್ದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಪ್ರಾಡಕ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ನೀವು ಬೈ ಕೂಡ ಮಾಡ್ಬೋದು ಇನ್ ಕೇಸ್ ನಿಮಗೇನಾದರೂ ಬೈ ಮಾಡಬೇಕು ಅಂತ ಅವಶ್ಯಕತೆ ಇತ್ತು ಅಂದರೆ. ಬಟ್ ಆದರೆ ನಾನು ತೋರಿಸೋದ್ನಲ್ಲ, ನ್ಯೂಟ್ರಿಡರ್ಮಾ ಪ್ರಾಡಕ್ಟ್ ಸೂಪರ್ ಆಗಿದೆ, ಡೆಫಿನೆಟ್ಲಿ ಬೈ ಮಾಡಿ. ಸೊ ಆ ನಂತರ ನಾನು ಫಿಟ್ಮಿ ಫೌಂಡೇಶನ್ ಮೆಬಿಲಿನ್ ಅವ್ರದ್ದು ಇನ್ ದ ಶೇಡ್ 312 ಮತ್ತು 330 ಎರಡನ್ನೂ ಕೂಡ ಕಂಬೈನ್ ಮಾಡಿ ಮಿಕ್ಸ್ ಮಾಡಿ ದೀಕ್ಷಿತನ ಕಲರ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಫೌಂಡೇಶನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ನ ಸ್ಕಿನ್ ಟೋನ್ಗೆ ಸೂಟ್ ಆಗೋಗೆ ನಾವೇ ಪ್ರಿಪೇರ್ ಕೂಡ ಮಾಡ್ಕೋಬೋದು. ಸೊ ಈಗ ನೋಡಿ ಫೌಂಡೇಶನ್ ಎಷ್ಟು ಕರೆಕ್ಟಾಗಿ ಸೆಟ್ ಆಗಿದೆ ಅಂತ. ಈಗ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರನ್ನು ತೆಗೆದುಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಈಗ ಇನ್ಸೈಟ್ ಅವ್ರದ್ದು ಬನಾನಾ ಲೂಸ್ ಪೌಡರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಪೌಡರ್ ಅಪ್ಲೈ ಮಾಡೋದ್ರಿಂದ ಎರಡು ಬೆನಿಫಿಟು. ಒಂದು, ಮುಖ ಬ್ರೈಟನ್ ಆಗಿ ಕಾಣುತ್ತೆ, ಹಾಗೂ ಎಕ್ಸ್ಟ್ರಾ ಏನಾದರೂ ಆಯ್ಲಿ ಅನಿಸಿದ್ರೆ ಅದನ್ನು ಸಕ್ ಮಾಡ್ಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟು ನಾನಿಲ್ಲಿ ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ, ಶಿವಾನದು. ಇದು 4-in-1 ಬ್ಲಷು. ಸೊ ಇದು ಆ್ಯಸ್ ಎ ಐಲೈಟರಾಗಿ ಕೂಡ ಯೂಸ್ ಮಾಡ್ಬೋದು, ಬ್ಲಷ್ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಲೈಟಾಗಿ ನಾನು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶಿವಾನ ಇನ್ ದ ಶೇಡ್ 02 ಹೈಲೈಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಫೇವ್ರೇಟ್ ಹೈಲೈಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಅಂದರೆ ಮುಖ ಲೈಟು ಅಂದರೆ ಬೆಳಕು ಬಿದ್ದ ತಕ್ಷಣ ಮಿರ ಅಂತ ಮಿಂಚುತ್ತೆ. ಕಾಣಿಸ್ತಿದ್ಯಾ ಅವಳು ಚೀಕ್ ಬೋನೆಲ್ಲ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಿದೆ ಅಂತ? ಸೂಪರ್ ಅಲ್ವಾ? ಈ ರೀತಿ ಶೈನಿಂಗ್ ಬರಬೇಕು ಅಂದರೆ ಹೈಲೈಟರ್ ಮಸ್ಟ್ ಆ್ಯಂಡ್ ಶುಡ್ಡು. ಆ ನಂತರ ಕತ್ತುಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಫೇಸಸ್ ಕೆನಡಾ ಪ್ಯಾಲೆಟನ್ನು ತೆಗೆದುಕೊಂಡು ಈ ರೀತಿ ಪರ್ಪಲ್ ಶೇಡಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಕಡೆ ಕಾರ್ನರು ಮತ್ತು ಈ ಕಡೆ ಕಾರ್ನರ್ ಎರಡನ್ನೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ, ಮಧ್ಯ ಗ್ಯಾಪ್ ಬಿಟ್ಕೊಳ್ತೀನಿ, ಗೊತ್ತಾಗ್ತಿದೆ ಅಲ್ಲ? ಸೊ ಈಗ ಈ ಮಧ್ಯ ಏನಿದೆ, ಈ ಸಿಲ್ವರ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ಗ್ಲಿಟರಿಯಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಆ ನ್ಯಾಚುರಲ್ ಲುಕ್ ಏನಿದೆ ಅದು ತುಂಬಾ ಚೆನ್ನಾಗಿ ಕೊಡುತ್ತೆ, ತುಂಬಾ ಪ್ಲೆಸೆಂಟ್ ಲುಕ್ಕನ್ನು ಕೂಡ ಕೊಡುತ್ತೆ. ಸೊ ಈಗ ನೋಡಿ, ನೀಟಾಗಿ ಅಪ್ಲೈ ಮಾಡಿದ್ದಾಯಿತು. ಈಗ ಎರಡನ್ನೂ ಕೂಡ ಬ್ರಷಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ಎಸ್, ರೈಟ್. ಈಗ ನೆಕ್ಸ್ಟು ನಾನಿಲ್ಲಿ
ಫೇಸಸ್ ಕೆನಡಾ ಅವ್ರದ್ದು ನಾನು ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬ ಡ್ರಮ್ಯಾಟಿಕ್ಕಾಗೆಲ್ಲ ಡ್ರಾ ಮಾಡ್ತಾ ಇಲ್ಲ, ಜಸ್ಟ್ ಅವಳು ಕಣ್ಣಿನ ಯಾವ ಶೇಪ್ ಇದೆ ಕಣ್ಣು ಆ ಶೇಪಲ್ಲೇ ಐಲೈನರನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ದಟ್ ನ್ಯಾಚುರಲ್ ಲುಕ್ಕನ್ನು ಕೊಡುತ್ತೆ ಅಂಥೇಳಿ. ಸೊ ಈಗ ನೋಡಿ ಮಸ್ಕರನ ಯೂಸ್ ಮಾಡೋಣ. ಮಸ್ಕರ ಯೂಸ್ ಮಾಡಬೇಕಾದ್ರೆ ನೋಡಿ ನೆನಪಲ್ಲಿರಲಿ ಸ್ನೇಹಿತರೆ, ಫಸ್ಟು ಮೇಲ್ಗಡೆಯಿಂದ ಈ ರೀತಿ ಡೌನ್ವರ್ಡ್ಸ್ ಈ ರೀತಿ ಮಾಡಬೇಕು. ಆ ನಂತರ ಲ್ಯಾಶಸನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ರೀತಿ ಕರ್ಲ್ ಮಾಡಬೇಕು. ನಂತರ ಕಲರ್ ಬಾರ್ ಅವ್ರದ್ದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾಳೆ. ನಂತರ ಇಲ್ಲಿ ನಾನು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ನಂತರ ಇಲ್ಲಿ ಲಿಪ್ಸ್ಟಿಕ್ಕು ಪರ್ಪಲ್ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಪರ್ಪಲ್ ಕಲರನ್ನೇ ಅಪ್ಲೈ ಮಾಡ್ತಾ ಇದ್ದಾಳೆ. ತುಂಬ ಡಾರ್ಕಾಗಿ ಅಪ್ಲೈ ಮಾಡ್ತಾ ಇಲ್ಲ. ಸೊ ಈಗ ನಂತರ ನಾನಿಲ್ಲಿ ಹಣೆಗೆ ಬಟ್ಟನ್ನು ಇಡ್ತಾ ಇದ್ದೀನಿ. ಸಮಥಿಂಗ್ ಲೈಕ್ ಆರೆಂಜಿಶ್ ಶೇಡ್ ಕಲರು. ಆರೆಂಜ್ ಕಲರಲ್ಲಿ ಬಟ್ಟನ್ನು ಇಟ್ಬಿಟ್ಟು ಅದಕ್ಕೆ ವೈಟ್ ಕಲರ್ ಲೈನರಲ್ಲಿ ನೀಟಾಗಿ ಚುಕ್ಕಿ ಚುಕ್ಕಿಯನ್ನು ಇಟ್ಕೊಳ್ತೀನಿ. ಈಗ ನೆಕ್ಸ್ಟು ಐಬ್ರೋಸ್ ಮೇಲ್ಗಡೆ ಡಿಸೈನ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಸೇಮ್ ಆರೆಂಜ್ ಕಲರ್ ಬಟ್ಟನ್ನು ಇಟ್ಬಿಡ್ತಾ ಇದ್ದೀನಿ. ಅದರಲ್ಲೂ ಸೇಫ್ಟಿ ಪಿನ್ನಲ್ಲಿ ಹಾಕ್ತಾಯಿದ್ದೀನಿ, ಅಂದರೆ ಸುಜಾತ ಪಿನ್ ಬರುತ್ತೆ ನೋಡಿ, ಅದರಲ್ಲಿ ಹಾಕಿಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಡಾಟನ್ನು ಇಡ್ತಾ ಇದ್ದೀನಿ. ಸೊ ನಾನು ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇನ್ನೊಬ್ಬರು ಹಾಕ್ತಾಯಿದ್ದಾರೆ ಆಯಿತಾ. ಸೊ ಹಂಗಾಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಫುಲ್ ನೀಟಾಗಿ ಎಲ್ಲ ಕಡೆ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂತ ತುಂಬ ಚೆನ್ನಾಗಿದೆ ಅಲ್ಲ. ಸೊ ಈಗ ನೆಕ್ಸ್ಟು ಜ್ಯುವೆಲ್ರಿಯನ್ನು ಹಾಕ್ತಾ ಇದ್ದೀನಿ. ಸೇಮ್ ಪರ್ಪಲ್ ಕಲರ್. ಇದನ್ನು ಆ್ಯಕ್ಚುಲಿ ನಾನು ಮೀಶೋಯಿಂದ ತರಿಸಿದ್ದಾಯ್ತಾ. ನಂತರ ಸ್ಯಾರಿನೇ ಲೆಹೆಂಗಾ ಥರ ನಾನಿಲ್ಲಿ ವೇರ್ ಮಾಡಿಸಿದ್ದೀನಿ ಅವಳಿಗೆ. ಸೊ ಆನಂತರ ತಲೆಗೆ ಬೈತಲೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಕೂದಲಿದೆ ಅಂದರೆ ತುಂಬ ಸ್ಟಿಫಾಗಿ ಕೂರುತ್ತೆ. ತುಂಬ ಕೂದಲು ಕಡಿಮೆ ಅಂದವ್ರಿಗೆ ಬೇಗ ಜಾರಿಬಿಡುತ್ತೆ. ನಂತರ ಮೂಗುತಿಯನ್ನು ಹಾಕಬೇಕು ಅಂತ ಮೂಗುತಿಯನ್ನು ಹಾಕಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕಾಣಲ್ಲ, ಆ ಥರ ಹಾಕಿ, ಆ ಥರ ಚೆನ್ನಾಗಿ ಕಾಣಲ್ಲ, ಈ ಥರ ಹಾಕಿ ಅಂಥೇಳಿ ಕೊನೆಗೆ ಹಾಕಿಸ್ಕೊಂಡ್ಲು. ದಿಸ್ ವಾಸ್ ಅವರ್ ಫೈನಲ್ ಲುಕ್. ತುಂಬ ಚೆನ್ನಾಗಿ ಬಂತು ಮೇಕಪ್ ಲುಕ್ಕು. ನೋಡಿ ತುಂಬ ಡೀಸೆಂಟಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಅದರಲ್ಲೂ ಕೋಲ್ ಮುಖ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತಾಳೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನೀಗ ಆಲ್ರೆಡಿ ಪ್ರಾಡಕ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.